ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕಾಂತಾರದ ಕಣ್ಮಣಿ, ಪಡ್ಡೆ ಹೈಕ್ಳ ನಿದ್ದೆಗೆಡಿಸಿರೋ ಸೈಲೆಂಟ್ ಸುಂದರಿ. ಅವರೇ ಐರಾ ಕೃಷ್ಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿದ್ದೀವಿ. ಸೊ ತುಂಬಾ ಬ್ಯುಸಿ ಆಗಿದ್ದೀರಾ ಇವಾಗ. ಒಂದ್ ಕಡೆ ಚೆನ್ನೈ, ಮುಂಬೈ, ಬೆಂಗಳೂರು ಎಲ್ಲ ಕಡೆ ಶೂಟಿಂಗ್ ಬ್ಯುಸಿ. ಅದರಲ್ಲೂ ಕೂಡ ನಮಗೆ ಬಿಡುವು ಮಾಡ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾಂತಾರ ರಿಲೀಸ್ ಆದಾಗ ಇಷ್ಟ್ರ ಮಟ್ಟಿಗೆ ನಂಗೆ ರೀಚ್ ಸಿಗುತ್ತೆ ಅಂತ. ಬಟ್ ಫೈನಲಿ ಇಟ್ ಇಸ್ ಟೈಮ್ ವೇರ್ ಐಮ್ ರಿಯಲಿ ಬಿಸಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಐರಾ ಅವರು ಮೂಲತಃ ಅಂದ್ರೆ ನಿಮ್ ಬಗ್ಗೆ ಸಾಕಷ್ಟು ತಿಳ್ಕೊಬೇಕು ಅಂತ ಜನ, ಯಾಕೆಂದ್ರೆ ನಿಮ್ಗೆ ಕಾಂತಾರದಲ್ಲಿ ಸ್ವಲ್ಪ ಡೈಲಾಗ್ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ, ನೀವು ಅಲ್ಲಿ ಡೈಲಾಗ್ ಇಲ್ಲ. ಸೊ ಅದ್ರ ಬಗ್ಗೆ ಜನಕ್ಕೆ ಏನಂತಂದ್ರೆ ನಿಮ್ ಬಗ್ಗೆ ತಿಳ್ಕೊಳಕ್ ಕುತೂಹಲ. ಸೊ ನೀವು ಮೂಲತಃ ಎಲ್ಲಿಯವರು, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು? ಓಕೆ, ಸೊ ನಾನು ಹುಟ್ಟಿದ್ದು ಭಟ್ಕಳ, ಉತ್ತರ ಕನ್ನಡ. ಬಟ್ ನಾನು ಬೆಳೆದಿದ್ದೆಲ್ಲ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ನಾನು ಬೆಳೆದಿದ್ದು. ನಾನು ಓದಿದ್ದೆಲ್ಲ ಉಡುಪಿಯಲ್ಲಿ. ಆ್ಯಂಡ್ ಅದಾದ್ಮೇಲೆ ಇಲ್ಲಿ ನಾನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಸೊ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್. ಅಂದ್ರೆ ಮನೇಲಿ ಯಾರ್ಯಾರು ಇದ್ದಾರೆ? ಅಪ್ಪ, ಅಮ್ಮ, ಅಣ್ಣ, ತಮ್ಮ? ನನಗೆ ಒಬ್ರು ತಂಗಿ ಇದ್ದಾರೆ, ಒಬ್ರು ತಮ್ಮ ಇದ್ದಾರೆ. ಆಲ್ ಆರ್ ಇಂಜಿನಿಯರ್ಸ್. ನನ್ನ ಮನೇಲಿ ಎಲ್ಲರೂ ಇಂಜಿನಿಯರ್ಸ್. ನೀವು ಮಾತ್ರ ಈ ಕಡೆ ಆಕ್ಟಿಂಗ್ ಫೀಲ್ಡಿಗೆ ಬಂದಿದ್ದೀರಾ? ಇಲ್ಲ, ನಂಗೂ ಗೊತ್ತಿರ್ಲಿಲ್ಲ ನಾನು ಆಕ್ಟಿಂಗ್ ಬರ್ತೀನಿ ಅಂತ. ಬಟ್ ಗೊತ್ತಿಲ್ಲ, ಇಟ್ ಹ್ಯಾಪನ್ಡ್. ಅಂಡ್ ಮೋಸ್ಟ್ಲಿ ಡೆಸ್ಟಿನಿಲ್ ಅದಾಗ್ಲೇಬೇಕು ಅಂತಿದ್ರೆ ಆಗ್ತೀವಲ್ವಾ. ಸೊ ಐಮ್ ಲೈಕ್ ಓಕೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ನೌ ಐ ರಿಯಲಿ ಲವ್ ಇಟ್. ಈಗ ನಂಗೆ ತುಂಬಾ ಇಷ್ಟ ಈ ಪ್ರೊಫೆಷನ್. ಓಕೆ, ಅಂದ್ರೆ ಇವಾಗ ನಿಮ್ಮ ಲೈಕ್ ಬಾಲ್ಯ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೀವು ಭಟ್ಕಳ ಈ ಕಡೆ ಕಳೆದಿದ್ದೀನಿ ಅಂತ ಹೇಳಿದ್ರೆ, ಎಜುಕೇಶನ್ಗೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ. ಸೊ ಯಾವ ತರ ಇತ್ತು ಎರಡು ಕಂಪೇರ್ ಮಾಡಿದ್ರೆ? ಸೊ ಆಕ್ಚುಲಿ ನಮ್ ತಂದೆ ಸಿನಿಮಾ ಥಿಯೇಟರ್ ಅಲ್ಲಿ ಈ ಫುಡ್ ಸ್ಟಾಲ್ಸ್, ಕ್ಯಾಂಟೀನ್ಸ್ ಎಲ್ಲ ಇರುತ್ತಲ್ಲ, ನಾವ್ ಅದನ್ನ ಇಟ್ಕೊಂಡಿದ್ವಿ. ಸೊ ನಾನ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ಸಿನಿಮಾ ಥಿಯೇಟರ್ ಅಲ್ಲೇ. ಎಲ್ಲಿ ಶಾಪ್ ಇಟ್ಕೊಂಡಿದ್ದು? ಸೊ ಹೊನ್ನಾವರದಲ್ಲಿತ್ತು, ಭಟ್ಕಳದಲ್ಲಿತ್ತು, ಶಿರಾಲಿಯಲ್ಲಿತ್ತು, ಕುಂದಾಪುರದಲ್ಲಿತ್ತು, ಉಡುಪಿಯಲ್ಲಿತ್ತು. ನಿಮ್ದೆ ಎಲ್ಲಾ ಕಡೆ? ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಇಷ್ಟಿಷ್ಟು ವರ್ಷದಲ್ಲಿ ಅಂತ ನಾವು ಶಿಫ್ಟ್ ಆಗ್ತಾ ನಾವು ಉಡುಪಿ ತನಕ ಬಂದಿದ್ವಿ. ಸೊ ಉಡುಪಿಯಲ್ಲಿ ನಮ್ ತಂದೆ ಆಶೀರ್ವಾದ್ ಅಂತ ಒಂದು ಥಿಯೇಟರ್ ಅಲ್ಲಿ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ಕ್ಯಾಂಟೀನ್ ಇಟ್ಕೊಂಡಿದ್ರು. ಸೊ ಅಲ್ಲಿ ಏನಾಗ್ತಾ ಇತ್ತು, ನಾನು ತುಂಬಾ ಸಿನಿಮಾ ನೋಡ್ತಾ ಇದ್ದೆ. ಓಕೆನಾ, ಅದು ಸ್ಪೆಷಲಿ ಶಾರುಖ್ ಖಾನ್ ಅವ್ರದ್ದು ಜಬ್ ತಕ್ ಹೇ ಜಾನ್, ಸ್ವಲ್ಪ ಹಿಂದಿ ಫಿಲ್ಮ್ಸ್ ಜಾಸ್ತಿ ಹಾಕ್ತಾ ಇದ್ರು. ನಾನ್ ಸಣ್ಣ ಇರ್ತಾ ಜಾಸ್ತಿ ನೋಡಿರೋ ಸಿನಿಮಾ ಶಿವಣ್ಣದು. ಸೊ ಈ ಜನುಮದ ಜೋಡಿ, ಕುರುಬನ ರಾಣಿ, ಈ ಸಿನಿಮಾ ನಾಗದೇವತೆ, ಶ್ರೀ ಮಂಜುನಾಥ, ಅದೆಲ್ಲ ಅದೇ ಟೈಮಲ್ಲಿ ರಿಲೀಸ್ ಆಗಿರೋ ಸಿನಿಮಾ. ಸೊ ಹಾಗಾಗಿ ನಾನು ನೋಡ್ತಾ ನಾನು ಸಿನಿಮಾ ನೋಡ್ತಾನೆ ಬೆಳೆದಿರೋದ್ರಿಂದ ಮೋಸ್ಟ್ಲಿ ಬ್ಯಾಕ್ ಆಫ್ ಮೈ ಮೈಂಡ್ ಅದೇ ಓಡ್ತಾ ಇತ್ತು ಅನ್ಸುತ್ತೆ, ನಾನು ಸಿನಿಮಾದಲ್ಲಿ ಬರ್ಬೇಕು ಅಂತ, ನಾನು ಸಿನಿಮಾ ಇದಕ್ಕೆ ಎಂಟ್ರಿ ಕೊಡ್ಬೇಕು ಅಂತ. ಸೊ ನಾನು ಆಲ್ಮೋಸ್ಟ್ ಬೆಳೆದಿದ್ದೆಲ್ಲ ಸಿನಿಮಾ ಥಿಯೇಟರ್ ಅಲ್ಲಿ, ಪ್ರೊಜೆಕ್ಟರ್ ರೂಮ್ ಅಲ್ಲಿ, ಬಾಲ್ಕನಿಯಲ್ಲಿ. ಸೊ ನಂಗೆ ಸಿನಿಮಾ ತುಂಬಾ ದೂರ ಅನ್ಸಲ್ಲ, ಇಟ್ ಫೀಲ್ಸ್ ವೆರಿ ಕ್ಲೋಸರ್. ಅಂದ್ರೆ ನೀವು ಈ ಫೀಲ್ಡ್ ಗೆ ಫ್ರೆಶರ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಐಡಿಯಾ ಇದೆ. ಅನ್ಲೈಕ್ ಅಂತಂದ್ರೆ ಈ ಪ್ರೊಜೆಕ್ಟರ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಆಕ್ಟಿಂಗ್ ಅಂದ್ರೆ ಈ ಸ್ವಲ್ಪ ಐಡಿಯಾ ಇದೆ. ರಿಸೀವಿಂಗ್ ಎಂಡ್ ಅಲ್ಲಿ, ಸಿನಿಮಾ ಥಿಯೇಟರ್ ಎಂಡ್ ಅಲ್ಲಿ ನನ್ಗೆ ಐಡಿಯಾ ಇದೆ. ಬಿಕಾಸ್ ನಂಗೆ ಗೊತ್ತು, ಓಕೆ, ಒಂದ್ ಫಿಲಮ್ ನೋಡಿದ ತಕ್ಷಣ ಜನ ಹೇಗ್ ರಿಸೀವ್ ಮಾಡ್ತಾರೆ ಅದನ್ನ, ಅಥವಾ ಫಸ್ಟ್ ಇಂಟರ್ವಲ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ, ಓಕೆ ಈ ಸಿನಿಮಾ ಓಡುತ್ತಾ ಇಲ್ಲ ಅಂತ. ಓಕೆನಾ, ಸೊ ಅಷ್ಟು ನಾಲೆಜ್ ಇತ್ತು. ಬಟ್ ಮೇಕಿಂಗ್ ಆಫ್ ದ ಸಿನಿಮಾ ಬಗ್ಗೆ ನಂಗೆ ಏನು ಐಡಿಯಾ ಇರಲಿಲ್ಲ. ಬಿಕಾಸ್ ದೂರದಿಂದಲೂ ಯಾರು ನನ್ನ ರಿಲೇಟಿವ್ಸ್ ಯಾರು ಸಿನಿಮಾದಲ್ಲಿ ಇಲ್ಲ. ಸೊ ಇದು ನಂಗೆ ತುಂಬಾ ಫ್ರೆಶ್ ಎಕ್ಸ್ಪೀರಿಯನ್ಸ್ ಅಂಡ್ ನ್ಯೂ ಎಕ್ಸ್ಪೀರಿಯನ್ಸ್. ಬಿಕಾಸ್ ನೀವು ಒಂದು ಹೊಸ ಪ್ರೊಫೆಷನ್ ಬರ್ತಾ ಇದೀರ ಅಂದ್ರೆ ಎಲ್ಲಾ ನ್ಯಾವಿಗೇಷನ್ ನೀವೇ ಮಾಡ್ಬಿಟ್ಟು ಹೋಗ್ಬೇಕು ಅಲ್ವಾ, ಯಾರು ಏನೂ ನಮ್ಗೆ ಗೊತ್ತಿರಲ್ಲ. ಸೊ ತುಂಬಾ ಹೊಸ ಫೀಲ್ಡ್ ಇದು ನನ್ಗೆ ನಾನ್ ಬಂದಾಗ. ಬಟ್ ಐ ಲೈಕ್ಡ್ ಇಟ್, ಐ ರಿಯಲಿ ಲೈಕ್ಡ್ ಇಟ್. ಇಟ್ ಫೆಲ್ಟ್ ಲೈಕ್ ಅ ಫ್ಯಾಮಿಲಿ ಟು ಮೀ. ಸೊ ಎಂಟ್ರಿ ಏನೋ ಈ ತರ ಇತ್ತು. ಇನ್ನ ಅದ್ರ ನಂತರ ಕಾಂತಾರ 1ಗೆ ನೀವು ಸೆಲೆಕ್ಟ್ ಆಗಿದ್ದು ಹೇಗೆ, ಯಾವ ಒಂದು ಪ್ರೋಸೆಸ್, ಜರ್ನಿ ಯಾವ ತರ ಇತ್ತು ಅಂತ? ಸೊ ಆಕ್ಚುಲಿ ತುಂಬಾ ಜನರಿಗೆ ಗೊತ್ತಿಲ್ಲ, ನಾನು ಕಾಂತಾರಗಿಂತ ಮುಂಚೆ 2 ಕನ್ನಡ ಸಿನಿಮಾ ಆಲ್ರೆಡಿ ಮಾಡಿದೀನಿ. ನೋಡಿದವರು ಏನಂತಾರೆ ಅಂತ ಸಿನಿಮಾ ಈ ವರ್ಷನೇ ರಿಲೀಸ್ ಆಗಿದೆ, ನವೀನ್ ಶಂಕರ್ ಜೊತೆ. ಆ ಸಿನಿಮಾಲ್ ನಾನು ವರ್ಕ್ ಮಾಡಿದೀನಿ. ಆಮೇಲೆ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಸಿನಿಮಾದಲ್ಲಿನೂ ನಾನು ವರ್ಕ್ ಮಾಡಿದೀನಿ. ಓಕೆನಾ, ಸೊ ಕಾಂತಾರ ಸಿಕ್ಕಾಗ ನಾನು ಚೆನ್ನೈಯಲ್ಲಿದ್ದೆ, ಬೇರೆ ನನ್ನ ತಮಿಳ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ನನ್ನ ಫ್ರೆಂಡ್ ಒಬ್ರು ರಕ್ಷಿತ್ ಅಂತ, ಅವ್ರು ಹೇಳಿದ್ರು ಈ ತರ ಕಾಂತಾರದ್ದು, ಸೊ ನೀವು ಕಾಂತಾರದಲ್ಲಿ ಚಿಕ್ರ ಅಂತ ಒಂದು ರೋಲ್ ಬರುತ್ತೆ, ಅವರು ರಕ್ಷಿತ್, ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅವ್ರು ಕಾಲ್ ಮಾಡ್ಬಿಟ್ಟು ಕಾಂತಾರದ ಆಡಿಷನ್ಸ್ ಇದೆ, ವೈ ಡೋಂಟ್ ಯು ಅಟೆಂಡ್ ಅಂತ ಹೇಳಿದ್ರು. ಸೊ ಹೆಂಗಿದ್ರು ನಾನು ರಿಷಬ್ ಸರ್ ಜೊತೆ ಮುಂಚೆ ಇನ್ನೊಂದು ಸಿನಿಮಾ ಅಲ್ಲಿ ವರ್ಕ್ ಮಾಡ್ಬೇಕಿತ್ತು, ಹರಿಕತೆ ಇಲ್ಲ ಗಿರಿಕತೆ ಅಂತ. ಬಟ್ ಅದ್ರಲ್ಲಿ ಹೋಗಕ್ಕಾಗಿಲ್ಲ, ಬಿಕಾಸ್ ನಾನು ಅವಾಗ ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ ಅಂಡ್ ಅವಾಗ ಜಸ್ಟ್ ಹೊರಗೆ ಬಂದಿದ್ದೆ. ಸೊ ಹೋದೆ,
ಮಂಗಳೂರಲ್ಲಿ ಫಸ್ಟ್ ಆಡಿಷನ್ ಮಾಡಿದೆ. ಓಕೆ. ಮಾಡಿ ನಂಗೆ ತುಂಬಾ ದಿನ ಏನೋ ಕಾಲೇ ಬಂದಿಲ್ಲ ಆಯ್ತಾ. ಸೊ Okay. ಐ ಥಾಟ್ ಏನಿದು ಓಕೆ ಏನೋ ಬಂದಿರಲಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಕಾಲ್ ಬಂತು, ಬೆಂಗಳೂರಲ್ಲಿ ಇನ್ನೊಂದ್ಸತಿ ಇದೆ, ಸೆಕೆಂಡ್ ಸೆಟ್ ಆಫ್ ಆಡಿಷನ್ಸ್ ಇದೆ ಅಂತ ಬಂದೆ. ಬೆಂಗಳೂರಲ್ಲೂ ಆಡಿಷನ್ ಮಾಡಿದೆ. ಓಕೆ. ಅದಾದ್ಮೇಲೆ ನಂಗೊಂದು 6 months ಕಾಲೇ ಇಲ್ಲ. ಸೊ ಸುಮ್ಮನೆ ನಾನು ಎಲ್ಲೋ ಟ್ರಿಪ್ ಹೊಡಿತಾ ಇದ್ದೆ ಅನ್ಸುತ್ತೆ, ಬಾಲಿಯಲ್ಲೆಲ್ಲೋ ಇದ್ದೆ, ಟ್ರಿಪ್ ಹೊಡಿತಾ ಇದ್ದೆ. ನಾನು ಬಾಲಿಯಲ್ಲಿದ್ದಾಗ ಇಮಿಡಿಯೇಟ್ಲಿ ನಂಗೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕಾಲ್ ಮಾಡಿಬಿಟ್ಟು, ಓಕೆ. ನೀನ್ ಈಗಲೇ ನಾಳೆ ನೀನು ಇರಬೇಕು ಇಲ್ಲಿ 22nd ಇಲ್ಲಿ ಇರಬೇಕು ಆ್ಯಂಡ್ ಇಮಿಡಿಯೇಟ್ಲಿ ಬರೋಕ್ಕಾಗುತ್ತಾ ಅಂತ. ಓಕೆ. ಸೊ ನಾನು ಬಾಲಿಯಿಂದ ಬೆಂಗಳೂರಿಗೆ ಫ್ಲೈಟ್ ಬುಕ್ ಮಾಡಿ ಬೆಂಗಳೂರಿಂದ ಮಂಗಳೂರಿಗೆ ಬಂದು ಬೆಳಿಗ್ಗೆ 6 ಗಂಟೆಗೆ ಅರ್ಧ ಜಗತ್ತು ಸುತ್ತಾಡ್ಬಿಟ್ಟು ಕಾಂತಾರ ಸೆಟ್ಟಿಗೆ ರೀಚ್ ಆಗಿದ್ದು. ಓಕೆ. ಟ್ರಿಪ್ ಅಲ್ಲಿ ಇದ್ದವ್ರು, ಎಂಜಾಯ್ ಮೂಡ್ ಅಲ್ಲಿ ಇದ್ದವರು ಟಕ್ ಅಂತ ಈ ಕಡೆ ವರ್ಕ್ ನೋಡಕ್ ಬಂದೆಯಾ, ಅದೊಂಥರ ಥ್ರಿಲ್ಲಿಂಗ್ ಜರ್ನಿ ನನ್ಗೆ. ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನೀವು ಈ ತರ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ಲೇಬೇಕು ಅಂತಂದ್ರೆ ಸಿನಿಮಾನೇ ಕರ್ಸ್ಕೊಳುತ್ತೆ. ಹೌದು. ನಂಗೆ ಹಂಗೆ ಆಗಿತ್ತು. ನಾನು ಅದನ್ನ ನಂಬ್ತೀನಿ, ನಾನು ಅದ್ರಲ್ಲಿ ವರ್ಕ್ ಮಾಡ್ಲೇಬೇಕಂತ ಇತ್ತು. ಸೊ ಐ ಟ್ರಾವೆಲ್ಡ್ ಅಂಡ್ ಐ ಕೇಮ್ ಬ್ಯಾಕ್ ಹಿಯರ್. ಓಕೆ. ಅಂದ್ರೆ ಅವಾಗ ಇಂಟರ್ವ್ಯೂ ಅಂದ್ರೆ ನೀವೇನು ಆಡಿಷನ್ ಕೊಟ್ರಿ ಅಂತ ಹೇಳಿದ್ರಿ, ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಯಾರ್ಯಾರು ಮೀಟ್ ಆದ್ರು, ಏನ್ ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಥವಾ ನಿಮ್ಮ ಪಾತ್ರದ ಬಗ್ಗೆ? ಆಕ್ಚುಲಿ ಈ ಸಿನಿಮಾಗೆ ನಾನು ಲಾಸ್ಟ್ ಅಲ್ಲಿ ಬಂದ ಪಾತ್ರ, ಓಕೆನಾ, ಬಿಕಾಸ್ ನನ್ನ ಪಾತ್ರ ಮೋಸ್ಟ್ಲಿ ಇನಿಷಿಯಲಿ ಇರ್ಲಿಲ್ಲ. ಓಕೆ. ಸೊ ಏನಾಯ್ತು, ಲಾಸ್ಟ್ ಅಲ್ಲಿ ವಿಲನ್ಗೆ ಕುಲಶೇಖರ ಅವ್ರಿಗೆ ವೈಫ್ ಅವರು ಮಗು ಇದೆ ಅಂತ ಒಂದು ಲಾಸ್ಟ್ ಅಲ್ಲಿ ಅವ್ರು ಡಿಸೈಡ್ ಮಾಡಿದ್ರು ಅನ್ಸುತ್ತೆ. ಸೊ ವೈಫ್ ಬೇಕು ಅಂದಾಗ ನಾನು ಆಲ್ರೆಡಿ ಆಡಿಷನ್ ಕೊಟ್ಟಿರೋದ್ರಿಂದ ಸೊ ನನ್ಗೆ ಅವರು ಕಾಲ್ ಮಾಡಿದ್ದು ಲಾಸ್ಟ್ ಆಡಿಷನ್, ಲಾಸ್ಟ್ ಎಡಿಷನ್ ನಾನು ಈ ಫಿಲಮ್ಗೆ. ಸೊ ಹಾಗಾಗಿ ಯಾರಿಗೂ ಏನು ಐಡಿಯಾನೇ ಇರ್ಲಿಲ್ಲ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಥವಾ ಹೇಗ್ ಬರುತ್ತೆ ಅಂತ. ಬಟ್ ಓಕೆ, ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ನಂಗೆ ಲಿಮಿಟೆಡ್ ಸ್ಕ್ರೀನ್ ಸ್ಪೇಸ್ ಇದ್ರೇನು ಸಡನ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಬೂಮ್ ಆಗ್ಬಿಡ್ತು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಬಿಕೇಮ್ ವೆರಿ ವೈರಲ್. ಸೊ ಹಾಗಾಗಿ ಇಟ್ ಸ್ಟಾರ್ಟೆಡ್ ಗುಡ್ ಫಾರ್ ಮೀ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.